ನೀವು ಮೀನರಾಶಿಯವರಾಗಿದ್ದು ನಿಮಗೇನಾದರೂ ದಾಂಪತ್ಯ ಕಲಹಗಳು ಅಂದರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳೇನಾದ್ರು ಅನುಭವಿಸ್ತಾ ಇದ್ರೆ ನೀವು ಅಂದರೆ ಈಗ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಒಂದು ಗಾದೆ ಇದೆ. ಆ ಗಾದೆ ಥರ ಆದರೆ ಏನೂ ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ? ಸೊ ಎಲ್ಲರ ಮನೇಲಿ ಇದ್ದಿದ್ದು ಎಲ್ಲರ ಮನೆ ದೋಸೆನೂ ತೂತೇನೆ ಎಲ್ಲ ಚಿಕ್ಕ ಪುಟ್ಟದಾಗಿರ್ತದೆ. ಆದರೆ ಅದಕ್ಕೂ ಹೊರತುಪಡಿಸಿ ಗಂಡ ಹೆಂಡತಿ ಮಾತು ಬಿಟ್ಟು ಒಂದು ವಾರ ಆಗೋಯ್ತು, ಅಥವಾ ಫಿಸಿಕಲ್ ಅಬ್ಯೂಸ್ ಹೊಡೆದಾಟಗಳನ್ನು ನಡೀತಾ ಇದೆ, ಹೊಡಿತಾ ಇದ್ದಾರೆ, ಅಥವಾ ತುಂಬ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾರೆ, ಕೆಟ್ಟದಾಗಿ ಜಗಳ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಯಾವುದೇ ರೀತಿ ದಾಂಪತ್ಯ ಕಲಹಗಳು ಈ ರೀತಿ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ಅಂತಾದರೆ ಕಡ್ಡಾಯವಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕಾಗತ್ತೆ. ಗಂಡಂದು ಮಾಡಿಸ್ಬೇಕು, ಹೆಂಡತಿದು ಮಾಡಿಸ್ಬೇಕಾಗತ್ತೆ. ಯಾಕೆಂದರೆ ದಾಂಪತ್ಯ ಅಂದರೆ ಚಿಟಿಕೆ ಅಲ್ಲ, ಚಪ್ಪಾಳೆ, ಎರಡು ಕೈಯೂ ಸೇರಬೇಕಾಗ್ತದೆ. ಎಲ್ಲಿ ಸಮಸ್ಯೆ ಇದೆ ಅಂತ ಹುಡುಕಬೇಕಾಗ್ತದೆ. ನೀವು ಮೀನರಾಶಿಯವರಾಗಿದ್ದು ಬುಧ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂತಂದ್ರೂ ನಿಮಗೆ ದಾಂಪತ್ಯ ಕಲಹಗಳು ಮದುವೆನೇ ಆಗಲ್ಲ. ಫಾರ್ ಸಪೋಸ್ ಮದುವೆ ಆದರೂ ಸುಖ ದಾಂಪತ್ಯ ಅಂತಿರಲ್ಲ, ನಿಮ್ಮ ರಾಶಿಯಲ್ಲಿ ಏನಾದ್ರು ಬುಧ ಇದ್ದಾನೆ ಅಂತ ಆದರೆ. ಅಥವಾ ನೀವು ಮೀನರಾಶಿಯವರು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಶುಭ ಗ್ರಹ ಇದ್ರೂ ಕೂಡ ಕಾರಕೋ ಭಾವನಾಶಾಯ, ಸಪ್ತಮದ ಶುಕ್ರ ನೀವು ಇಷ್ಟಪಟ್ಟವ್ರು ನಿಮಗೆ ಸಿಗಲ್ಲ, ಸಿಕ್ಕದವ್ರು ಇವಾಗ ಇಷ್ಟ ಆಗ್ತಾ ಇಲ್ಲ ಅಂತ, ಲವ್ ಫೇಲ್ಯೂರ್ ಸರ ಸಮಸ್ಯೆ ಅದು. ಅಥವಾ ನಿಮ್ಮ ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ ರವಿ ಇದ್ರೆ, ಶನಿ ಇದ್ರೆ, ಕುಜ ಇದ್ರೆ ಕೂಡ ಸಹ ನಿಮಗೆ ದಾಂಪತ್ಯ ಕಲಹಗಳು ಜಗಳ ಮನಸ್ತಾಪನೆ ಮಾಡಿಬಿಡ್ತಾನೆ. ಅಲ್ಲಿ ಗುರು ಇದ್ರೆ ಮಾತ್ರ ಗಜಕೇಸರಿ ಯೋಗವನ್ನು ಕೊಡ್ತಾನೆ. ಕನ್ಯಾ ರಾಶಿಯಲ್ಲಿ ಗುರು ಇದ್ದು ನೀವು ಮೀನ ರಾಶಿಯವರಾಗಿದ್ರೆ. ಸೊ ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಲಗ್ನ ಬೇರೆ ಆಗಿರುತ್ತೆ. ಸಾಮಾನ್ಯವಾಗಿ ಕೆಲವ್ರದ್ದು ಮೀನ ರಾಶಿ ಅಂತ ಏನು ಮಾಡೋಲ್ಲ, ಬಟ್ ಅದು ಹೊರತುಪಡಿಸಿ ಲಗ್ನ ಚೇಂಜ್ ಆಗಿರುತ್ತೆ. ಸೊ ನಮಗೇನಾಗುತ್ತೆ, ಗಂಡಂದು ಲಗ್ನ ರಾಶಿ, ಹೆಂಡತಿದು ಲಗ್ನ ರಾಶಿ ಎರಡೂ ನೋಡ್ಕೊಂಡು, ಇಬ್ಬರದ್ದು ಜಾತಕವನ್ನು ನೋಡಿಕೊಂಡು ಸಪ್ತಮದಲ್ಲಿ ಪಾಪಗ್ರಹಗಳಿದ್ದಾರೆ, ಏನಕ್ಕೆ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ, ಶುಕ್ರಾದಿತ್ಯ ಸಂಧಿ ನಡೀತಾ ಇದೆಯಾ, ಏನಿಲ್ಲಿ ಕಂಪ್ಯಾಟಿಬಿಲಿಟಿಯಲ್ಲಿ ಪ್ರಾಬ್ಲಮ್ ಏನು. ಆಮೇಲೆ ಕೆಲವಿಷ್ಟು ಜಾತಕದಲ್ಲೂ ಇರಲ್ಲ, ಕೆಲವಿಷ್ಟು ಕಡೆ ಮಾಟಮಂತ್ರ ಆಗಿರುತ್ತೆ, ಕೆಲವಿಷ್ಟು ಕಡೆ ವಾಸ್ತುದೋಷಗಳಿರುತ್ತೆ, ಕೆಲವಿಷ್ಟು ಕಡೆ ದೃಷ್ಟಿದೋಷಗಳಿರುತ್ತೆ, ಕೆಲವಿಷ್ಟು ದೋಷ ಸರ್ಪದೋಷಗಳಿರುತ್ತೆ, ಕೆಲವಿಷ್ಟು ಕಡೆ ಪ್ರೇತ ಬಾಧೆಗಳು, ತೀರೋಗಿರೋ ದೋಷ ಇರುತ್ತೆ. ಸೊ ಈ ಥರ ಹಲವಾರು ಬೇರೆ ಬೇರೆ ಕಾರಣಗಳಿರುತ್ತೆ. ಒಮ್ಮೆ ನೀವು ನನ್ನ ಭೇಟಿ ಮಾಡಿದರೆ, ಬೆಂಗಳೂರು ನೆಲಮಂಗಲದಲ್ಲಿ ಇರ್ತೇನೆ ನಾನು, ಒಮ್ಮೆ ನೀವು ನನ್ನ ಭೇಟಿ ಮಾಡಿದರೆ ಕೂತ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ಮಾತಾಡಬಹುದು. ಇಲ್ಲ ಗುರುಗಳೇ ನೆಲಮಂಗಲ ಭಾಳ ದೂರ, ನಂಗೆ ಅಷ್ಟು ದೂರ ಬರಲಿಕ್ಕಾಗಲ್ಲ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಅಂತ ಆದರೆ ನೋ ಪ್ರಾಬ್ಲಮ್, ಫೋನ್ ಕನ್ಸಲ್ಟೇಷನ್ ತಗೋಬಹುದು. ಫೋನಲ್ಲೇ ಒಂದು ಅರ್ಧ ಗಂಟೆ ಗಂಡಂದು ಜಾತಕ ಹೆಂಡತಿದು ಜಾತಕ ತಯಾರು ಮಾಡಿಕೊಂಡು ಯಾಕೆ ಜಗಳ ಮನಸ್ತಾಪಗಳಾಗ್ತಾ ಇದೆ, ಯಾವ ಸಮಸ್ಯೆ ಇದೆ, ಏನು ಪರಿಹಾರ ಆಗುತ್ತೋ ಇಲ್ವೋ, ಎಷ್ಟು ಕಾಲ ಕಾಯಬೇಕು, ಪ್ರತಿಯೊಂದು ಡೀಟೇಲ್ಸು ಸಹ ನೀಟಾಗಿ ಗಂಡ ಹೆಂಡತಿ ಇಬ್ಬರು ಜಾತಕ ನೋಡ್ಕೊಂಡು ಹೇಳ್ಬೋದಲ್ಲ. ಸೊ ಆವಾಗ ನಿಮಗೆ ಏನಾಗುತ್ತದೆ, ಒಂದು ಕ್ಲಾರಿಟಿ ಬರುತ್ತೆ, ಪರಿಹಾರ ಮಾಡ್ಕೊಳ್ಬಹುದು ಆಯ್ತಲ್ವಾ. ಸೊ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ದಯವಿಟ್ಟು ನೀವು ಮೀನರಾಶಿಯವರಾಗಿದ್ದರೆ ದಾಂಪತ್ಯ ಸಮಸ್ಯೆಗಳಿದೆ ಅಂತಂದರೆ ವೈಯಕ್ತಿಕ ಜಾತಕ ಗಂಡ ಹೆಂಡತಿ ಇಬ್ಬರು ಸಹ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣ್ತಾ ಇದೆ, ಖಂಡಿತವಾಗಿ ಕರೆ ಅಥವಾ ವಾಟ್ಸಪ್ ಮಾಡಿ. ಒಳ್ಳೆಯದಾಗಲಿ, ನಮಸ್ಕಾರ.